ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ತುಂಬಾನೇ ರೂಮರ್ಸ್ಗಳು ಕೇಳಿ ಬರ್ತಾ ಇರೋದಾಗ್ಲಿ, ಸುದೀಪ್ ಸರ್ ಅವ್ರು ಮಾತಾಡಿರೋದಾಗ್ಲಿ ಎಲ್ಲಾನು ನೋಡ್ತಾ ಇದ್ರೆ ಬಿಗ್ ಬಾಸ್ ನ ಈ ಸಲ ಬಿಗ್ ಬಾಸ್ ಸೀಸನ್ 11 ನ ಸುದೀಪ್ ಸರ್ ಅವರು ಹೋಸ್ಟ್ ಮಾಡಲ್ವೇನೋ ಅನ್ನೋ ರೀತಿ ಆಗ್ತಾ ಇದೆ. ಬಿಕಾಸ್ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೂ ಮುಂಚೆ ಇಷ್ಟೊಂದು ರೂಮರ್ಸ್ಗಳು ಹರಿದಾಡ್ತಾ ಇದೆ. ಇನ್ನೇನು ಒಂದ್ ತಿಂಗಳಿಂದನೂ ಏನಪ್ಪಾ ಬರ್ತಾ ಇರೋದು ಅಂತಂದ್ರೆ ಗಾಸಿಪ್ಸ್ಗಳೇನು ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಇನ್ಮೇಲೆ ಬಿಗ್ ಬಾಸ್ ಹೋಸ್ಟ್ ನ ಮಾಡ್ತಿಲ್ಲ. ಅವ್ರ ಬದಲಾಗಿ ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು, ಇಲ್ಲ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಖಂಡಿತವಾಗ್ಲೂ ಇವ್ರಿಬ್ಬರಲ್ಲಿ ಒಬ್ರು ಹೋಸ್ಟ್ ಮಾಡ್ತಾರೆ, ಈ ರೀತಿ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಹೌದು ನನಗೆ ಶೂಟಿಂಗ್ಸ್ ಇರುತ್ತೆ, ಫ್ಯಾಮಿಲಿ ಜೊತೆ ಟೈಮ್ ಕೊಡೋದಕ್ಕಾಗ್ತಿಲ್ಲ, ಶೂಟಿಂಗ್ ಮುಗಿಸಿ ನಾನು ಬಿಗ್ ಬಾಸ್ ಶೋಗೆ ಬರಬೇಕು, ಅಲ್ಲಿ ಅಟೆಂಡ್ ಆಗಬೇಕು, ಎಪಿಸೋಡ್ಗಳನ್ನ ನೋಡಬೇಕು, ವಾರದ ಕಥೆಗಳನ್ನ ಮಾತಾಡಬೇಕು. ಸೊ ಇಷ್ಟೆಲ್ಲ ನನಗೆ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದೆ, ಸೊ ನಾನು ಈ ಸಲ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಯಾವುದನ್ನು ಹೇಳಿಲ್ಲ. ಈ ಸಲ ಬಿಗ್ ಬಾಸ್ ಹೋಸ್ಟ್ನ ನಾನು ಮಾಡಲ್ಲ ಅಂತಾನೂ ಹೇಳಿಲ್ಲ, ಮಾಡ್ತೀನಿ ಅಂತಾನೂ ಹೇಳಿಲ್ಲ. ಅಂಡ್ ಒಂದಷ್ಟು ರೂಮರ್ಸ್ಗಳು ಅಡ್ಡಾಡ್ತಾ ಇದೆ. ಒಂದಷ್ಟು ಜನಕ್ಕೆ ಖುಷಿ ಕೂಡ ಆಗುತ್ತೆ ಇವರು ಬಿಗ್ ಬಾಸ್ನ ಹೋಸ್ಟ್ ಮಾಡಿಲ್ಲ ಅಂತಂದ್ರೆ. ಬಟ್ ಬಿಗ್ ಬಾಸ್ನ ನೋಡ್ತಾ ಇರೋ ರೀಸನ್ ಏನೇ ಸುದೀಪ್ ಸರ್ ಅಂತ ಹೇಳ್ಬೋದು. ನನ್ನಂತ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಗುತ್ತೆ. ಬಿಕಾಸ್ ಸುದೀಪ್ ಸರ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ವಾರದ ಕತೆಗೋಸ್ಕರನೇ ವೆಯ್ಟ್ ಮಾಡೋರು ಎಷ್ಟೊಂದು ಜನ ಇರ್ತಾರೆ. ಅಂಡ್ ಒಂದಷ್ಟು ಜನಕ್ಕೆ ಕೇಳಿರೋದ್ರಿಂದ ಅವರೆಲ್ಲ ಹೇಳಿರೋದು ಸುದೀಪ್ ಅವ್ರು ಬರ್ಲಿಲ್ಲ ಅಂತಂದ್ರೆ ನಾವು ಬಿಗ್ ಬಾಸ್ನೇ ನೋಡಲ್ಲ, ಈ ರೀತಿ ಕೂಡ ಆನ್ಸರ್ಗಳನ್ನ ಮಾಡಿದ್ದಾರೆ. ಸೊ ಇನ್ನೊಂದಷ್ಟು ಜನಕ್ಕೆ ಖುಷಿ ಆಗುತ್ತಲ್ಲ, ಅಂಥವ್ರಿಗೆ ಇವರು ಇಂಡೈರೆಕ್ಟ್ ಆಗಿ ಆನ್ಸರ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಹೋಸ್ಟ್ ಮಾಡೋದು ನಾನೇ, ಓಕೆ ಸರ್ಚ್ ಮಾಡಿದ್ರೆ ಬೇರೆಯವ್ರನ್ನ ಕರ್ಕೊಂಡು ಬನ್ನಿ, ನನಗೆ ಖುಷಿನೇ ಅನ್ನೋ ರೀತಿ ಹೇಳಿದ್ದಾರೆ. ಬಿಕಾಸ್ ಅವ್ರಿಗಿರುವಂತಹ ವರ್ಕ್ ಪ್ರೆಷರ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಅವ್ರು ಮಾಡ್ತಿರುವಂಥ ಮ್ಯಾನೇಜಿಂಗ್ ಇದೆಯಲ್ಲ ಅದೆಲ್ಲ ತುಂಬಾನೇ ಡಿಫಿಕಲ್ಟ್ ಅಂತ ಹೇಳ್ಬೋದು. ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅವರು ಮೂವಿ ಶೂಟಿಂಗಿಂದ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ಬಿಗ್ ಬಾಸ್ ಶೂಟಿಂಗ್ಗೆ ಬರಬೇಕು, ಅಲ್ಲಿ ಅವ್ರಿಗೆ ಎಪಿಸೋಡ್ಗಳನ್ನ ನೋಡಬೇಕು, ಹಗಲು ರಾತ್ರಿ ಅನ್ನೋದು ನಿದ್ದೆ ಇರೋದಿಲ್ಲ, ಫ್ಯಾಮಿಲಿಗೆ ಟೈಮ್ ಅಂತೂ ಕೊಡೋದಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಡಿಸ್ಕಸ್ನ ಮಾಡಿದ್ದಾರೆ. ಬಟ್ ಇನ್ನೇನು ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ, ಇದು 6th or 7th ಪ್ರೋಮೋ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಅನುಬಂಧ ದಿನ, ಅನುಬಂಧ ಅವಾರ್ಡ್ಸ್ ಏನು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ಅಲ್ವಾ, ಅವಾಗಂತೂ ಕ್ಲಿಯರ್ ಕಟ್ ಆಗೇನೆ ಹೇಳ್ತಾರೆ, ಎಲ್ಲಾನು ಹೇಳ್ಬಿಡ್ತಾರೆ ಈ ಸಲ ಹೋಸ್ಟ್ ಯಾರು ಏನು ಎತ್ತ ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ತಾರೆ. ಬಟ್ 75% ಹೋಸ್ಟ್ ಮಾಡೋದೇ ಬಿಗ್ ಬಾಸ್ನ ಕಿಚ್ಚ ಸುದೀಪ್ ಸರೇನೆ ಮಾಡೋದು. ಸೊ ಡೋಂಟ್ ವರಿ. ರೂಮರ್ಸ್ಗಳೆಲ್ಲ ಅಡ್ಡಾಡ್ತಿರೋ ಕಾರಣದಿಂದ ಓಕೆ ನನ್ನನ್ನು ಬಿಟ್ಟು ಬೇರೆಯವ್ರು ಬಂದರೆ ಪ್ಲೇಸ್ಗೆ ನನಗೆ ಇನ್ನೂ ಖುಷಿನೇ, ನನ್ನ ಕೆಲಸ ನನ್ನ ಬರ್ಡನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋ ರೀತಿ ಮಾತಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನೋಡೋಣ, ಕಾದ್ ನೋಡೋಣ. ಬಿಗ್ ಬಾಸ್ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ, ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.